ಈ ಸೂರ್ಯನ ಈ ಕೋಪದ ತೋಪಕ್ಕೆ ತಾಪಿಸಿದರೆ ಉತ್ಪತ್ತಿ ಆಗುವ ಶಕ್ತಿ ಈ ರೋಷಾಗ್ನಿ. ಆ ಉತ್ಪತ್ತಿಯಾದ ಅಗ್ನಿಯನ್ನು ವಿಶ್ವದ ತುಂಬೆಲ್ಲ ಆವರಿಸುವುದೇ ಈ ರೋಷಾಗ್ನಿಯ ಕಾಯಕ. ವಿಶ್ವದ ತುಂಬೆಲ್ಲ ಆವರಿಸಿದ ಈ ಅಗ್ನಿಯನ್ನು ಈ ಸೂರ್ಯನ ನಾಮದಲ್ಲಿ ಬೆಳೆಸುವುದೇ ಈ ಕೀರ್ತಿರಾಜನ ಕಾಯಕ. ಕೀರ್ತಿ, ಸೂರ್ಯ, ಅಗ್ನಿ ಈ ತ್ರಿಮೂರ್ತಿಗಳ ನಾಲ್ಕರ ಕೈ ಜೋಡಿಸಿದರೆ ಈ ಜಗವೇ ಈ ಜಮೀನ್ದಾರನ ಕೈಯಲ್ಲಿ. ಗೊತ್ತಾಯ್ತಾ ನಮ್ಗೆ ಕೊಟ್ಟು? ಗೊತ್ತಾತ್ರಿ ದನಿಯವ್ರ, ಗೊತ್ತಾತು. ನೀವು ಮೂವರು ಸೇರಿರಿ ಅಂದ್ರೆ ಏನೋ ಒಂದು ಗದ್ಲ ಎಬ್ಸಾಕ ಸೇರಿರಿ ಅಂದಂಗ ಗುರ್ತಾತ್ ನಮಗೂ. ಕೊನೆಗೆ ಕೊಟ್ಟರೆ ಸೊಕ್ಕಿನಿಂದ ಮಾತನಾಡ್ತಾ ಸತ್ತು ಹೋಗುವೆ, ಎಚ್ಚರವಿರಲಿ. ಹಂಗ ಮಾಡಬೇಡ ಯಪ್ಪ. ಯಾಕಪ್ಪ ಅಂದ್ರ ಮೊದಲ ನೀ ಸುಟ್ಟು ಬಿಟ್ಟಿ ಅಂದ್ರ ಏನ ಎಲುಬಿಲ್ಲದ ನಾರಿ ಒಂದು ಏನ ಮಾತಾಡೈತಿ, ಸಾಕ ಬರ್ತೀಯಲ್ಲೋ ಅಂತೀನಿ. ಲೇ ಮಲ, ಸೊಕ್ಕಿನ ಮಾತುಗಳನ್ನ ಲೆಕ್ಕ ನೋಡ್ಕೊಂತ ತೆಪ್ಪಗಿರೋ ಈ ಮನೆಯಲ್ಲಿ. ಅದನ್ನ ಮಾಡ್ತೀನಿ ರೀ ದನರ, ಅದನ್ನ ಮಾಡ್ತೀನಿ. ಶುರು ಮಾಡ್ರಿ ನಿಮ್ ಯಾವಾರ ನೀವು. ಬಾಸ್, ನಾನು ಹೋಗುವ ಫ್ಲೈಟ್ಗೆ ಸಮಯವಾಯಿತು, ನಾನೇನು ಹೋಗಿ ಬರುತ್ತೇನೆ. ಹಾ ಅಗ್ನಿ, ಹೋಗಿ ಬಾ. ಹೋಹೋ, ನನ್ನ ತಂಗಿ ಜಯಲತಾ ಓದಿ ಮುಗಿಸಿ ಊರಿಗೆ ಬರುತ್ತೇನೆಂದು ಹೇಳಿದ್ದಳು. ಇನ್ನೂ ಏಕೆ ಬರಲಿಲ್ಲ? ಬರಲಿ. ಹಾ ಹೋ ಜಯಲತಾ, ಈಗ ಬಂದೆ ಏನಮ್ಮ? ಎಷ್ಟು ದಿವಸ ಆಯ್ತು ನಿನ್ನ ನೋಡಿದೆ, ಹೇಗಿರುವೆ? ಅಣ್ಣ ಫೈನ್ ಅಣ್ಣ. ಇದೇನಣ್ಣ, ಬೃಂದಾವನ್ ಅಂತ ಇದ್ದ ನನ್ನ ಮನೆಯನ್ನು ಈ ರೀತಿ ಬಾರಾಗಿ ಮಾಡಿಬಿಟ್ಟಿದ್ಯಲ್ಲ, ಇದು ನನಗೆ ಸರಿ ಕಾಣ್ತಾ ಇಲ್ಲಣ್ಣ. ಹಾಗೇನಿಲ್ಲ ಜಯಲತಾ, ತುಂಬಾ ದಿನವಾದ ಮೇಲೆ ನನ್ನ ಬಾಲ್ಯ ಸ್ನೇಹಿತ ಕೀರ್ತಿ ಬಂದಿದ್ದ, ಅದಕ್ಕೆ ಸ್ವಲ್ಪ ಡ್ರಿಂಕ್ಸ್ ಪಟ್ಟಿತ್ತು ಅಷ್ಟೇ. ಹಾ ಕೀರ್ತಿ, ಇವಳು ನನ್ನ ತಂಗಿ ಜಯಲತಾ ಅಂತ. ಹಾಯ್ ಜಯಲಲಿತಾ, ಹೌ ಆರ್ ಯು? ಫೈನ್. ಏನೋ ಅಣ್ಣ, ಇತ್ತೀಚೆಗೆ ನೀನು ಬದಲಾಗಿ ಬಿಟ್ಟಿದ್ಯಾ. ಬೇರೊಬ್ಬರ ಕರೆದುಕೊಂಡು ಬಂದು ಈ ಮನೆನ ಈ ರೀತಿ ಬಾರ್ ಮಾಡ್ದೆಲ್ಲ, ನನಗೆ ಸರಿ ಕಾಣ್ತಾ ಇಲ್ಲ ಅಣ್ಣ. ಜಯಲತಾ, ಏನೆಂದು ಮಾತನಾಡುತ್ತಿರುವೆಯಮ್ಮ ನೀನು? ನನ್ನ ಬಾಲ್ಯ ಸ್ನೇಹಿತ ಬೇರೊಬ್ಬನೆಂದು ಭಾವಿಸುತ್ತಿರು ನೀನು. ಇರಲಿ ಬಿಡು ಜಯಸೂರ್ಯ, ಜಯಲಲಿತದ್ದು ಎಳೆಯ ವಯಸ್ಸು, ಒಳ್ಳೆಯದು ಅದು ಕೆಟ್ಟದು ಅದು ತಿಳಿಯದ ವಯಸ್ಸು, ಇದಕ್ಕೆ ಕೋಪಿಸಿಕೊಳ್ಳಬೇಡ. ಹಲೋ ಮಿಸ್ಟರ್, ನೋಡಿ ನಾನು BA ಎಜುಕೇಟರ್ ಇದ್ದೇನೆ, ಅದರಲ್ಲೂ ಮೇಲಾಗಿ ಮೆಟ ಜೊತೆಗೆ ಬಂದ ಹೆಣ್ಣು ನಾನು. ಒಳ್ಳೆಯದು ಅದು ಕೆಟ್ಟದ್ದು ಅದು ನನಗೂ ಕೂಡ ಅರ್ಥವಾಗುತ್ತೆ. ಜಯಲತಾ, ಎಷ್ಟೊಂದು ಜಾಣಿಯಾಗಿ ಬಿಟ್ಟಿಯಮ್ಮ ನೀನು. ಅಣ್ಣನಿಗೆ ಬುದ್ಧಿ ಹೇಳುವ ಮೊದಲು, ಸೋದರಿಗೆ ಸಿಟ್ಟು ಬರುವ ಮೊದಲು ಒಳಗೆ ಹೋಗಿ ಶಾಂತಿಯನ್ನು ತೆಗೆದುಕೋ. ಏನೋಣ, ನನ್ನ ಮನಸ್ಸಿಗೆ ಬಂದಿದ್ದು ಒಳ್ಳೆಯದನ್ನ ಹೇಳಿದೆ, ಅದನ್ನು ಅಪಾರ್ಥ ಮಾಡಿಕೊಂಡು ಬಿಟ್ಟೆ ಅಲ್ಲಣ್ಣ ನೀನು. ಅಪಾರ್ಥ? ಹೇ
ಅಪಾರ್ಥದ ಹೊತ್ತು ವ್ರತ ಮೀರಿ ಹೊತ್ತು ಮಾಡಿಕೊಳ್ಳುತ್ತಿರುವೆಲ್ಲ ನೀನು. ಅಣ್ಣ ಕೇವಲ ಕಲ್ಪನೆ ಅಲ್ಲಣ್ಣ, ಈ ಕಲಿಯುಗ ಹೇಗಿದೆ ಅಂತ ನಿನಗೆ ಗೊತ್ತಾ ಅಣ್ಣ? ಅಪ್ಪಾಜಿಯವರು ಮಾಡಿಟ್ಟ ಹಣವನ್ನು ಈ ರೀತಿ ದಿನೇ ದಿನೇ ಹಾಳು ಮಾಡ್ತಾ ಹೋದ್ರೆ ತುತ್ತು ಅಣ್ಣ ಸಹಿತ ನಮಗೆ ಗತಿ ಸಿಗುದಿಲ್ಲಣ್ಣ ಈ ಕಲಿಯುಗದಲ್ಲಿ. ಬದುಕು ತಂಗಿ ಎಂದು ತಾಳ್ಮೆ ಇದ್ದರೆ ಅಣ್ಣನಿಗೆ ಬದುಕುವ ಪಾಠ ಕಲಿಸುವೆ ನೀನು. ಜಯಲಲಿತಾ, ದಿನ ದಿನಕ್ಕೂ ದುಡ್ಡಿನ ಗುಡ್ಡವನ್ನು ಕಟ್ಟುತ್ತಿರುವ ನಿನ್ನಣ್ಣನಿಗೆ ಬುದ್ಧಿವಾದ ಹೇಳುವಷ್ಟು ದೊಡ್ಡವಳಾಗಬೇಡ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಏ ಮಿಸ್ಟರ್, ಇದು ಅಣ್ಣ ತಂಗಿನ ಬದುಕಿನ ವಿಚಾರ, ಇದರಲ್ಲಿ ಬೇರೊಬ್ಬರ ತಲೆ ಹಾಕೋದು ಸರಿಯಲ್ಲ. ಜಯಲಲಿತಾ, ನಾವಿಬ್ಬರು ಬಾಲ್ಯ ಸ್ನೇಹಿತರು. ಸ್ನೇಹಿತನ ತಂಗಿ ಎಂದು ತಿಳಿಸಿ ಹೇಳುತ್ತಿರುವೆ, ಬೇರೊಬ್ಬನೆಂದು ಭಾವಿಸಿ ನಮ್ಮಿಬ್ಬರ ಶ್ರೇಯನ್ನು ಬೇರ್ಪಡಿಸಬೇಡ. ಜಯಲಲಿತಾ, ಸುಮ್ಮನೆ ಮಾತಿಗೆ ಮಾತು ಬೆರೆಸಿ ಸಂತೋಷದಿಂದ ನಮ್ಮ ಮನಸ್ಸನ್ನು ನೋಯಿಸಬೇಡ. ಸುಮ್ಮನೆ ಒಳಗಡೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೋ. ನನ್ನ ಮನಸ್ಸಿಗೆ ಬಂದಿದ್ದು ಬುದ್ಧಿಯನ್ನು ನಿನಗೆ ಹೇಳಿದೆ, ಆದರೆ ಬದಲಾಗೋದು ಬಿಡುದು ನಿನಗೆ ಬಿಟ್ಟಿದ್ದು. ಹೋಗು ಸಹೋದರಿ ಹೋಗು. ಅಣ್ಣನಿಗೆ ಧರ್ಮದ ದಾರಿ ತೋರಿಸುವ ಮುದ್ದಿನ ತಂಗಿ, ನೀನಿಡುವ ಧರ್ಮದ ದಾರಿಯನ್ನು ಆದಷ್ಟು ಬೇಗ ತಪ್ಪಿಸುವೆ. ದನೇರ ನಂದು ಒಂದು ಮಾತೈತಿ ಕೇಳ್ರಿ. ನೀವಂತೂ ಒಂದು ಒಳ್ಳೆ ಕೆಲಸ ಅಂತೂ ಮಾಡ್ಲಿಲ್ರಿ. ಬರೇ ಮನಿ ಮುರುದು, ಮನಿ ಕದ ಹಾಕುದು, ಮನಿ ಕದ ಹಾಕುದು, ಬರೇ ಇಂಥದ ಮಾಡಾಕತ್ತೀರ. ನಿಮ್ಮ ತಂಗಿ ಮೆದಳಲ್ರಿ, ಅಂಥದ್ದು ಏನು ಮಾಡ್ಲಿಲ್ರಿ. ನ್ಯಾಯ ನೀತಿ ಧರ್ಮ ಅಂತ ಹೊಂಟಾಳ. ನಿಮ್ಮ ತಂಗಮ್ಮನ್ನು ಧರ್ಮದ ದಾರಿ ಬಿಡಿಸ್ತೀರಲ್ರಿ, ಧರ್ಮದ ದಾರಿ ಬಿಡಿಸ್ತೀರಿ. ನಿನ್ನಂತ ಮುಟ್ಟಾಳನಿಂದ ನ್ಯಾಯ ನೀತಿ ಹರಿಕತೆ ಕೇಳಲು ಬಂದಿಲ್ಲ ಈ ಕಳ್ಳ ನಾಯಕರಿಗೆ. ಹಂಗಲ್ರಿ ಏನಾರ ಈ ಸೆಟ್ಟಿಗೆ ಮುಟ್ಟಾಳಂದ್ರು ಚಿಂತಿಲ್ರಿ. ಅವರು ನೀವಂತೂ ಒಂದು ಒಳ್ಳೆ ಕೆಲಸ ಮಾಡ್ಲಿಲ್ರಿ. ನೀವು ಮಣ್ಣಿ ಮುಚ್ಚು ಕೆಲಸ ಅಂತೂ ನೀವು ಬರೀ ಅದನ್ನ ಮಾಡ್ರಿ. ನಿಮ್ಮ ತಂಗಮ್ಮನ್ನು ಧರ್ಮದ ದಾರಿ ಬಿಡಿಸ್ಬೇಡ್ರಿ ಅಂತೀನಿ. ಲೇಸಟ್ಟೆ ಲೆಕ್ಕ ನೋಡಿಕೊಳ್ಳುವುದನ್ನು ಬಿಟ್ಟು ಬೇರೆ ವಿಷಯಕ್ಕೆ ಬಾಯಿ ಬಿಟ್ಟರೆ ಬಿಟ್ಟು ಹೋಗುವ ಮಗನೇ ಈ ಭೂಮಿಯನ್ನು. ಹಂಗ ಮಾಡ್ಬೇಡ್ರಿ ದನೇರ. ಈ ಶೆಟ್ಟಿ ಆಸೆ ಭಾಳ ಐತ್ರಿ. ಇನ್ನು ಜಯಸೂರ್ಯ, ಸಹೋದರ ವಿಷಯಕ್ಕೆ ತಲೆ ಕೆಡಿಸಿಕೋಬೇಡ, ಚಿಂತಿಸಬೇಡ. ಬಾ ಪಾರ್ಟ್ನರ್. ನಿಲ್ಲು ಸ್ನೇಹಿತ. ಸಹೋದರಿ ವಿಷಯಕ್ಕೆ ಏಕ ಮನಸ್ಸು ಸ್ವಲ್ಪ ಬೇಸರವಂತಾಗಿದೆ. ಈ ಮನಸ್ಸು ಸ್ವಲ್ಪ ಖುಷಿ ಆಗಬೇಕಾದರೆ ಒಂದು ಪೆಕ್ಕು ಹಾಕುತ್ತಾ ವಿಚಾರಿಸೋಣ ಬಾಣ ನಮ್ಮ ಮಾಡಿ ಮೇಲೆ. ಓಕೆ. ಧನಿಕರೇ, ಹೋ ಸೀತಾಪತಿ, ಜಯಸೂರ್ಯನವರು ಮನೆಯಲ್ಲಿಲ್ಲವೇ? ಶಿವ ಎಂತ ಮಾತನ್ನು ಆಡಿದೆವೋ ಚಂದ್ರಪ್ಪ. ಈ ರಾಮ ಎಲ್ಲಿ ಇರುತ್ತಾನೆ ಅಲ್ಲಿ ಹನುಮ ಇರುತ್ತಾನೆ. ಈ ಸೀತಾಪತಿ ಎಲ್ಲಿ ಇರ್ತಾನೆ ಅಲ್ಲೇ ನಮ್ಮ ದನಿಯರ್ ಇದ್ದಂಗ. ನಮ್ಮ ದನಿಯರ್ ಇದ್ದಂಗ. ಯಾಕಪ್ಪ ಭಾಳ ದಿನಕ್ಕೆ ಬಂದು ನಮ್ಮ ದನಿಯರ್ ಮನೆ ಕಡೆ? ಭಾಳ ಒಳ್ಳೇದಲ್ಲಪ್ಪ, ಭಾಳ ಒಳ್ಳೇದಲ್ಲ. ತಿಳಿದ ಒಳಗೆ ಕಾಲಿಡು. ನಮ್ಮ ಸಾಹುಕಾರ ಸಮಾಜ ಅಂದ್ರೆ ಏನ್ ಮಾಡಿ ಒಂಥರ ಬೆಂಕಿ ಇದ್ದಂಗ. ಈ ಹುತ್ತದಾಗ ಕೈ ಇಡುದು ಒಂದ ಏನ ಅಂತಾರಲ್ಲ, ಅಲ್ಲಿ ಆಗತ್ ನೋಡು.
ಲೇ ತಾಳ ತಿಗಡಿ ಶೆಟ್ಟಿ, ಬಾಯಿ ಮುಚ್ಚಿಕೊಂಡು ಬಿದ್ದಿರುವ ಮೂಲೆಯಲ್ಲಿ ಬಾಯಿ ತೆಗೆದರೆ ಬಾಯಿ ಒಳಗಿನ ಹಲ್ಲು ಉದುರಿಸಬೇಕಾಗುತ್ತೆ ಮಗನೇ, ಬಲು ಯಾತರ. ಬಾಯಿ ಮುಚ್ಚಿಕೊಂಡು ಬಿದ್ದಿರುವ ಆ ಮನೆ ಮೂಲೆಯಲ್ಲಿ ಹಾ ಚಂದ್ರಕಾಂತ, ಅಪರೂಪವಾಗಿ ನಮ್ಮ ಮನೆ ಕಡೆ ಬಂದಿರುವಿಲ್ಲ. ಯಾವ ಕೆಲಸ ಆಗಬೇಕಾಗಿತ್ತು ಈ ಜಮೀನ್ದಾರ್ ಜಯಸೂರ್ಯನ ಕಾರಿಂದ? ನಿಮ್ಮಿಂದ ಬಹು ಮುಖ್ಯವಾದ ಸಹಾಯವಾಗಬೇಕಾಗಿದೆ ಸಾಹುಕಾರರೇ. ನನ್ನ ತಮ್ಮನ ನೌಕರಿಗಾಗಿ ನಿಮ್ಮ ಹತ್ರ 50,000 ರೂಪಾಯಿ ಸಾಲವನ್ನು ಕೇಳಲು ಬಂದಿರುವೆ. ಸಾಲ? ಲೇ ಚಂದ್ರಕಾಂತ, ಕೊಟ್ಟ ಸಾಲಕ್ಕೆ ಸರಿಯಾಗಿ ಬಡ್ಡಿ ಕಟ್ಟದೆ ಒದ್ದಾಡುತ್ತಿರುವ ಮಗನೇ, ಮತ್ತೆ ಸಾಲ ಕೇಳಲು ಸೋಗು ಮಾಡಿಕೊಂಡು ಬಂದಿರುವೆ ಆ ಭಿಕಾರಿ. ಧನಿಕರೇ, ನೀವು ಕೊಡುವ ಸಾಲಕ್ಕೆ ಸ್ವಲ್ಪ ದಿನ ಕಾಲಾವಕಾಶ ಕೊಟ್ಟರೆ ನಿಮ್ಮ ಬಡ್ಡಿ ಸಮೇತ ನಿಮ್ಮ ಸಾಲವನ್ನು ಕೊಟ್ಟು ಋಣಮುಕ್ತರಾಗುತ್ತೇನೆ. ಇದೊಂದು ಸಲ ಉಪಕಾರ ಮಾಡಿ ಧನಿಕರೇ ಈ ಬಡವನಿಗೆ. ಕಣಿಕರ ನಿನ್ನಂತ ಬಡವರ ಕಷ್ಟಕ್ಕೆ ಕಣಿಕರ ತೋರಲು ಇದೇನು ಕರ್ಣನ ಮನೆ ಅನ್ಕೊಂಡಿನಿಲ್ಲ ಅನಾಥ ಕೂಡ. ಸಾಲ ಸಿಗುದು ಕನಸೆಂದು ತಿಳಿದು ಮೊದಲು ತೊಲಗಿ ಹೋಗೋ ಇಲ್ಲಿಂದ. ಧನಿಕರೇ, ನೀವು ಕೊಡುವ ಹಣವನ್ನು ದಾನವಾಗಿ ನಾನೇನು ಕೇಳುತ್ತಿಲ್ಲ. ಜೀವನವಿರುವವರೆಗೂ ನಿಮ್ಮ ಮನೆಯಲ್ಲೇ ದುಡಿದು ಮುಟ್ಟಿಸುತ್ತೇನೆ. ದುಡಿದು ಋಣ ಮುಟ್ಟಿಸುತ್ತೇನೆ. ದಯವಿಟ್ಟು ಇದೊಂದು ಸಲ ಉಪಕಾರ ಮಾಡಿ ಧನಿಕರೇ ಈ ಬಡವನಿಗೆ. ಉಪಕಾರ? ಲೇ ಬಡವ, ನಿನ್ನಂತ ತಿರುಬೋಗಿಗಳಿಗೆ ಉಪಕಾರ ಮಾಡುತ್ತಾ ಕುಳಿತರೆ ಸರ್ವನಾಶ ಹೋಗುವುದು ಈ ಶ್ರೀಮಂತನ ಮನೆತನ. ಸುಮ್ಮನೆ ಈ ಶ್ರೀಮಂತನ ಸಿಟ್ಟು ಬರುವ ಮೊದಲು, ಸುಮ್ಮನೆ ಈ ಶ್ರೀಮಂತರ ಮನೆಯಲ್ಲಿ ನಿಂತು ಸಮಯ ಹಾಳು ಮಾಡುವಂತ ಮೊದಲು ಯಾವುದಾದ್ರು ಬೀದಿಯಲ್ಲಿ ಹೋಗಿ ಭಿಕ್ಷೆ ಎದುರು ಎತ್ತು ತುತ್ತು ಅನ್ನವಾದರೂ ಸಿಗಬಹುದು ನಿನಗೆ. ಅರ್ಥವಾಗಲಿಲ್ಲನೋ ಅನ್ನ ತಕೊಂಡೆ. ಸಾಲ ಸಿಗುದು ಕನಸೆಂದು ಮೊದಲು ತಿಳಿದು ಮೊದಲು ಹೊರಟು ಹೋಗೋ ಇಲ್ಲಿಂದ. ಹೋಗುತ್ತೇನೆ ಧನಿಕರೇ, ಹೋಗುತ್ತೇನೆ. ಮನೆಯಿಂದ ಬರುವಾಗ ಸಾಲವನ್ನು ತೆಗೆದುಕೊಂಡು ಬರುತ್ತೇನೆಂದು ಹೇಳಿ ಬಂದಿದ್ದೇವೆ. ನೌಕರ ಸಿಕ್ಕ ನನ್ನ ತಮ್ಮನ ಜೀವನ ಸಂಕಟದಲ್ಲಿ ಸಿಲುಕಿದಂತೆ ಆಗುತ್ತದೆ ಧನಿಕರೇ, ಸಂಕಟದಲ್ಲಿ ಸಿಲುಕದಂತೆ ಆಗುತ್ತದೆ. ಇದೊಂದು ಸಲ ಸಹಾಯ ಮಾಡಿ ಉಪಕಾರ ಮಾಡಿ, ಬೇಕಾದರೆ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಲೇ ಭಿಕಾರಿ, ನೀನು ಕೈ ಮುಗಿದು ಬೇಡಿಕೊಂಡರು ಕನಿಕರ ತೋರಿಸುವುದಿಲ್ಲ ಈ ಕಲಿಯುಗದ ಖಳನಾಯಕರು. ನಿನಗೆ ಬಾಯಿಯಿಂದ ಹೇಳಿದರೆ ಕೇಳುವುದಿಲ್ಲ. ಹೇಳ್ರಿ ನನ್ನ ಪತಿ, ನೀವೇ ನನ್ನ ಗತಿ, ಏನ್ ಮಾಡ್ಬೇಕ್ರಿ ಸತ್ಯಪತಿ? ಈ ಶ್ರೀಮಂತನ ಶಾಂತಿ ಕೆಟ್ಟು ಹೋಗುವ ಮೊದಲು ಆಚೆ ಈ ಭಿಕಾರಿಯನ್ನು. ಸಾವುಕಾರ, ಪಾಪಿ ಚಂದ್ರಪ್ಪ ಕೈ ಮುಗಿದು ಬೇಡಿಕೊಂತಾನ್ರಿ. ನಿಮ್ಗೇನು ದೊಡ್ಡದನ್ರಿ 50,000 ರೂಪಾಯಿ ಗಂಟು ಏನು ಎಲ್ಲೇ ಮೂಲೆ ಬಿದ್ದು ಹೋಗಿರ್ತೈತಿ, ಕೊಟ್ಟು ಕಳಿಸ್ರಿ, ಪುಣ್ಯ ಕಟ್ಕೊಂತ ನಿಮ್ಮ ಹೆಸರು ಹೇಳಿ. ಲೇ ಸೀತಾಪತಿ ಶೆಟ್ಟಿ, ದುಡ್ಡನ್ನು ಗುಡ್ಡದಲ್ಲಿ ಬೆಳೆಯುತ್ತದೆ ಅಂದುಕೊಂಡೇನಲೇ? ಇಂಥ ಭಿಕಾರಿಗಳಿಗೆ ಬಿಟ್ಟಿಯಾಗಿ ಕೊಟ್ಟು ಕಳಿಸಲು ಸುಮ್ಮನೆ ಸೊಕ್ಕಿನ ಮಾತುಗಳನ್ನು ಆಡದೆ ಮನೆಯಿಂದ ಆಚೆ ಕಳಿಸು ಈ ಭಿಕಾರಿ.